ಎಲ್ರಿಗೂ ನಮಸ್ಕಾರ. ಇವತ್ತು ಅತ್ಯಂತ ಪವಿತ್ರವಾದ ಸಂಕಷ್ಟಹರ ಚತುರ್ಥಿ. ಈ ದಿನ ಪೂಜೆ ಹೇಗೆ ಮಾಡಬೇಕು, ಗಣೇಶನ ಆಶೀರ್ವಾದ ಪಡಿಬೇಕಂದ್ರೆ ಏನೇನ್ ಮಾಡಬೇಕು, ಹಾಗೆ ವ್ರತ ಮಾಡಿದವರಿಗೆ ದುಪ್ಪಟ್ಟು ಫಲ ಸಿಗೋಕೆ, ವ್ರತ ಮಾಡದೇ ಇರೋರಿಗೂ ಕೂಡ ಈ ವ್ರತದ ಪುಣ್ಯ ಸಿಗೋಕೆ ಕೇಳಲೇಬೇಕಾದ ಸಂಕಷ್ಟಹರ ಚತುರ್ಥಿ ವ್ರತಕಥೆಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ವಿಡಿಯೋಗೊಂದು ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ನಲ್ಲಿ ಭಕ್ತಿಯಿಂದ ಓಂ ಗಂ ಗಣಪತಯೇ ನಮಃ ಅಂತ ಟೈಪ್ ಮಾಡಿ. ಈ ತಿಂಗಳು ಭಾನುವಾರವೇ ಸಂಕಷ್ಟಹರ ಚತುರ್ಥಿ ಬಂದಿದೆ. ಈ ದಿನ ಗಣಪತಿಯನ್ನು ಪೂಜಿಸಿ ಮುಡುಪು ಕಟ್ಟಿದರೆ ನಿಮ್ಮ ಎಂಥದ್ದೇ ಕೋರಿಕೆ ಇದ್ದರೂ ತಕ್ಷಣ ನೆರವೇರುತ್ತೆ. ಈ ವ್ರತಕ್ಕೆ ಅಷ್ಟೊಂದು ಶಕ್ತಿ ಇದೆ. ಒಂದ್ಸಲ ಮಾಡಿ ನೋಡಿ. ಈ ದಿನ ಯಾರು ಗಣೇಶನನ್ನು ಪೂಜಿಸ್ತಾರೋ ಅವರ ಆಸೆಗಳನ್ನೆಲ್ಲ ಈಡೇರಿಸಿ ಜೀವನದಲ್ಲಿ ಯಾವುದೇ ಕಷ್ಟ ಬರದಂತೆ ಕಾಯ್ತೇನೆ ಅಂತ ಸ್ವತಃ ಆ ಗಣಪತಿಯೇ ವರ ಕೊಟ್ಟಿದ್ದಾರೆ. ಅದಕ್ಕೆ ಈ ಚತುರ್ಥಿಯ ದಿನ ಹೆಣ್ಣು ಮಕ್ಕಳು ಬೆಳಿಗ್ಗೆಯೇ ಎದ್ದು ತಲೆ ಸ್ನಾನ ಮಾಡಿ ಮನೆಯಲ್ಲಿ ಪೂಜೆ ಮಾಡ್ಕೊಳ್ಳಿ. ಅದರಲ್ಲೂ ಈ ಆಷಾಢ ಮಾಸದಲ್ಲಿ ಈ ವ್ರತ ಮಾಡಿದರೆ ಇನ್ನೂ ಶ್ರೇಷ್ಠ. ಮನೆಯನ್ನೆಲ್ಲ ಶುಚಿಗೊಳಿಸಿ ಹೊಸ್ತಿಲಿಗೆ ಅರಿಶಿಣ ಹಚ್ಚಿ ದೀಪ ಹಚ್ಚಿ, ಪೂಜೆಗೆ ಕೆಂಪು ಹೂವು, ಗರಿಕೆ, ತೆಂಗಿನಕಾಯಿ, ಮುಡುಪು ಕಟ್ಟಲು ಹಳದಿ ಬಟ್ಟೆ, ಒಣ ಖರ್ಜೂರ, ವೀಳ್ಯದೆಲೆ, ಬಾಳೆಹಣ್ಣು ಮತ್ತು ಅಕ್ಷತೆಯನ್ನು ಸಿದ್ಧಪಡಿಸಿಕೊಳ್ಳಿ. ಗಣಪತಿಯ ಫೋಟೋಗೆ ಗಂಧ ಕುಂಕುಮ ಹಚ್ಚಿ ಗರಿಕೆ ಮಾಲೆ ಹಾಕಿ ಕೆಂಪು ದಾಸವಾಳ ಹೂವುಗಳಿಂದ ಸುಂದರವಾಗಿ ಅಲಂಕರಿಸಿ ಸ್ವಾಮಿಯ ಮುಂದೆ ಮಣ್ಣಿನ ಅಥವಾ ಹಿತ್ತಾಳೆ ದೀಪದಲ್ಲಿ 5 ಬತ್ತಿಗಳನ್ನು ಹಾಕಿ ತೆಂಗಿನ ಎಣ್ಣೆ ಅಥವಾ ಹಸುವಿನ ತುಪ್ಪದಿಂದ 2 ದೀಪಗಳನ್ನು ಬೆಳಗಿಸಿ. ಈ ಪೂಜೆಯಲ್ಲಿ ಮುಖ್ಯವಾದದ್ದು ಮುಡುಪು ಕಟ್ಟುವುದು. ಮನಸ್ಸಿನಲ್ಲಿ ಆಸೆ ನೆನೆದು ಮುಡುಪು ಕಟ್ಟಿದರೆ ಆ ಕೋರಿಕೆ ಖಂಡಿತ ನೆರವೇರುತ್ತೆ. ಮುಡುಪು ಕಟ್ಟಲು ಹಳದಿ ಬ್ಲೌಸ್ ಪೀಸ್ ಕೆಳಗೆ ಹರಡಿ 4 ಮೂಲೆಗೆ ಕುಂಕುಮ ಇಡಿ. ಬಟ್ಟೆಯ ಮಧ್ಯದಲ್ಲಿ 3 ಹಿಡಿ ಅಕ್ಕಿ, 2 ಒಣಖರ್ಜೂರ, 2 ಅಡಿಕೆ ಮತ್ತು 11 ರೂಪಾಯಿ ನಾಣ್ಯಗಳನ್ನು ದಕ್ಷಿಣೆಯಾಗಿ ಇಟ್ಟು 3 ಗಂಟು ಹಾಕಿ ಮುಡುಪು ಕಟ್ಟಿ. ಈ ಮುಡುಪಿಗೆ ಕುಂಕುಮ ಇಟ್ಟು ಗಣಪತಿಯ ಫೋಟೋ ಮುಂದೆ ಇಟ್ಟು ನಮಸ್ಕರಿಸಿ ಸ್ವಾಮಿಗೆ 11 ಕಡುಬು, 11 ಮೋದಕ ಅಥವಾ ಬಾಳೆಹಣ್ಣನ್ನು ನೈವೇದ್ಯವಾಗಿ ಅರ್ಪಿಸಬಹುದು. ಕೊನೆಯಲ್ಲಿ ಆರತಿ ಬೆಳಗಿ ತೆಂಗಿನಕಾಯಿ ಒಡೆದು 3 ಪ್ರದಕ್ಷಿಣೆ ಹಾಕಿ ಪೂಜೆ ಮುಗಿಸಿ ನಂತರ ಹತ್ತಿರದ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಸಾಧ್ಯವಾದರೆ ಗರಿಕೆ ಮಾಲೆ ಕೊಟ್ಟು ದೀಪ ಹಚ್ಚಿ, ಇಲ್ಲದಿದ್ದರೆ ದರ್ಶನ ಪಡೆದು ಪ್ರದಕ್ಷಿಣೆ ಹಾಕಿ ಬನ್ನಿ. ಸಂಜೆ 6 ಗಂಟೆಯ ನಂತರ ಮತ್ತೊಮ್ಮೆ ತಲೆ ಸ್ನಾನ ಮಾಡಿ ಮನೆಗೆಲ್ಲ ಅರಿಶಿಣ ನೀರು ಪ್ರೋಕ್ಷಣೆ ಮಾಡಿ ಗಣಪತಿ ಮುಂದೆ ದೀಪ ಹಚ್ಚಿ ಪೂಜೆ ಮಾಡಿ ಬೆಳಿಗ್ಗೆ ಕಟ್ಟಿದ ಮುಡುಪನ್ನು ಬಿಚ್ಚಿ ಆ ಅಕ್ಕಿಯಿಂದ ಪೊಂಗಲ್ ಅಥವಾ ಪಾಯಸ ಮಾಡಿ ಅದಕ್ಕೆ ಮುಡುಪಿನಲ್ಲಿದ್ದ ಒಣಖರ್ಜೂರವನ್ನು ಕೂಡ ಹಾಕಿ ಸ್ವಾಮಿಗೆ ನೈವೇದ್ಯ ಮಾಡಿ ಮುಡುಪಿನಲ್ಲಿದ್ದ 2 ಅಡಿಕೆಗಳನ್ನು ಮತ್ತು 11 ನಾಣ್ಯಗಳನ್ನು ನೀವು ಹಣ ಇಡುವ ಜಾಗದಲ್ಲಿ ಇಟ್ಟುಕೊಂಡರೆ ಅನಗತ್ಯ ಖರ್ಚುಗಳು ಕಡಿಮೆಯಾಗುತ್ತವೆ. ರಾತ್ರಿ ಚಂದ್ರ ದರ್ಶನದ ನಂತರ ಆ ನೈವೇದ್ಯವನ್ನು ಸೇವಿಸಿ ಉಪವಾಸ ಮುರಿಯಿರಿ. ಹೀಗೆ ಸರಳವಾಗಿ ಪೂಜೆ ಮಾಡಿಕೊಳ್ಳಿ. ಆದರೆ ವ್ರತಕತೆ ಕೇಳುವುದು ತುಂಬಾ ಮುಖ್ಯ. ಕತೆ ಕೇಳದಿದ್ದರೆ ಪೂಜೆಯ ಫಲ ಸಿಗುವುದಿಲ್ಲ. ಹಾಗಾಗಿ ಕತೆಯನ್ನು ತಪ್ಪದೆ ಓದಿ ಅಥವಾ ಕೇಳಿ. ಪೂಜೆ ಮಾಡದವರು ಸಹ ಈ ವ್ರತದ ಫಲ ಪಡೆಯಲು ಈ ಕಥೆಯನ್ನು ಖಂಡಿತ ಕೇಳಿ. ಬನ್ನಿ ಈಗ ಕತೆ ಶುರು ಮಾಡೋಣ. ಒಂದಾನೊಂದು ಕಾಲದಲ್ಲಿ ಸುರಸೇನ ಎಂಬ ಧರ್ಮಿಷ್ಠ ರಾಜ ಆಳ್ವಿಕೆ ನಡೆಸುತ್ತಿದ್ದ. ಆತನ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ತುಂಬಾ ಸಂತೋಷದಿಂದಿದ್ದರು. ಒಮ್ಮೆ ಸ್ವರ್ಗಲೋಕದ ಅಧಿಪತಿಯಾದ ಇಂದ್ರದೇವನು ತನ್ನ ದಿವ್ಯ ವಿಮಾನದಲ್ಲಿ ಈ ರಾಜ್ಯದ ಮೇಲಿಂದ ಹಾದು ಹೋಗುತ್ತಿದ್ದನು. ಆ ವಿಮಾನವು ಸೂರ್ಯನಂತೆ ಹೊಳೆಯುತ್ತಿತ್ತು. ಆದರೆ ಇದ್ದಕ್ಕಿದ್ದಂತೆ ವಿಮಾನದ ವೇಗ ಕಡಿಮೆಯಾಗಿ ಆ ದಿವ್ಯ ವಿಮಾನವು ರಾಜ ಸುರಸೇನನ ಸುಂದರವಾದ ಉದ್ಯಾನವನದಲ್ಲೇ ಬಂದು ಕೆಳಗೆ ನಿಂತುಬಿಟ್ಟಿತು. ವಿಮಾನಕ್ಕೆ ಯಾವುದೇ ಪೆಟ್ಟಾಗಿರಲಿಲ್ಲ. ಆದರೂ ಅದು ಇಂಚಷ್ಟು ಮುಂದೆ ಚಲಿಸುತ್ತಿರಲಿಲ್ಲ. ಈ ವಿಚಿತ್ರ ಸುದ್ದಿಯನ್ನು ಕೇಳಿ ರಾಜ ಸುರಸೇನ ಓಡೋಡಿ ಬಂದನು. ಸಾಕ್ಷಾತ್ ಇಂದ್ರದೇವನೇ ತನ್ನ ರಾಜ್ಯಕ್ಕೆ ಬಂದಿರುವುದನ್ನು ನೋಡಿ ಅತ್ಯಂತ ಗೌರವದಿಂದ ನಮಸ್ಕರಿಸಿ, ದೇವೇಂದ್ರ, ನಿಮ್ಮ ದಿವ್ಯ ರಥವು ಹೀಗೆ ಭೂಮಿಗೆ ಇಳಿಯಲು ಕಾರಣವೇನು? ನನ್ನಿಂದೇನಾದರೂ ತಪ್ಪಾಯಿತೆ ಎಂದು ಕಳವಳದಿಂದ ಕೇಳಿದನು. ಆಗ ಇಂದ್ರದೇವನು ನಸುನಗುತ್ತಾ, ರಾಜನೇ, ತಪ್ಪು ನಿನ್ನದಲ್ಲ. ಆದರೆ ನಿಮ್ಮ ರಾಜ್ಯದಲ್ಲಿರುವ ಒಬ್ಬ ವ್ಯಕ್ತಿ ಅಪಾರವಾದ ಪಾಪಗಳನ್ನು ಮಾಡಿದ್ದಾನೆ. ಆ ಪಾಪಿಯ ಕಣ್ಣುಗಳು
ಅಂದರೆ ಅವನ ಕೆಟ್ಟ ದೃಷ್ಟಿ ನನ್ನ ದಿವ್ಯ ವಿಮಾನದ ಮೇಲೆ ಬಿತ್ತು. ಆ ಪಾಪದ ಪ್ರಭಾವದಿಂದಾಗಿ ನನ್ನ ವಿಮಾನವು ತನ್ನ ಶಕ್ತಿಯನ್ನು ಕಳೆದುಕೊಂಡು ಇಲ್ಲೇ ನೆಲಕ್ಕಚ್ಚಿದೆ ಎಂದು ಹೇಳಿದರು. ಅದನ್ನು ಕೇಳಿ ರಾಜನಿಗೆ ಗಾಬರಿಯಾಯಿತು. ಈಗ ನಿಮ್ಮ ವಿಮಾನ ಮತ್ತೆ ಮುನ್ನಡೆಯಲು ನಾನೇನು ಮಾಡಬೇಕು ಪ್ರಭು ಎಂದು ಉಪಾಯ ಕೇಳಿದನು. ಅದಕ್ಕೆ ಇಂದ್ರದೇವನು, ಇಂದು ಶ್ರೀ ಗಣೇಶನಿಗೆ ಅತ್ಯಂತ ಪ್ರಿಯವಾದ ಸಂಕಷ್ಟಹರ ಚತುರ್ಥಿ. ಈ ದಿನದಂದು ನಿಮ್ಮ ರಾಜ್ಯದಲ್ಲಿ ಯಾರಾದರೂ ನಿಷ್ಠೆಯಿಂದ ಉಪವಾಸವಿದ್ದು ಗಣಪತಿಯನ್ನು ಪೂಜಿಸಿದ್ದರೆ ಅವರು ತಮ್ಮ ಆ ವ್ರತದ ಒಂದು ಸಣ್ಣ ಪುಣ್ಯದ ಭಾಗವನ್ನು ನನಗೆ ದಾನವಾಗಿ ಕೊಟ್ಟರೆ ಈ ವಿಮಾನಕ್ಕೆ ಮತ್ತೆ ದಿವ್ಯಶಕ್ತಿ ಬರುತ್ತದೆ ಎಂದು ಪರಿಹಾರ ಹೇಳಿದರು. ಆಗ ರಾಜ ಸುರಸೇನ ತಕ್ಷಣವೇ ತನ್ನ ಭಟರನ್ನು ರಾಜ್ಯದ ಮೂಲೆ ಮೂಲೆಗೆ ಕಳುಹಿಸಿದನು. ಯಾರಾದರೂ ಇಂದು ಸಂಕಷ್ಟಹರ ಚತುರ್ಥಿ ವ್ರತ ಆಚರಿಸಿದ್ದರೆ ರಾಜಮಹಲಿಗೆ ಕರೆತನ್ನಿ ಎಂದು ಡಂಗೂರ ಸಾರಿಸಿದನು. ಆದರೆ ಆಶ್ಚರ್ಯವೆಂದರೆ ಇಡೀ ರಾಜ್ಯ ಹುಡುಕಿದರೂ ಯಾರೊಬ್ಬರೂ ಆ ವ್ರತವನ್ನು ಆಚರಿಸಿರಲಿಲ್ಲ. ರಾಜನಿಗೆ ಏನು ಮಾಡಬೇಕೆಂದು ತೋಚದೆ ಚಿಂತಾಕ್ರಾಂತನಾದ. ಅಷ್ಟರಲ್ಲಿ ರಾಜ್ಯದ ಕೊನೆಯಲ್ಲಿದ್ದ ಸಣ್ಣ ಗುಡಿಸಲೊಂದರಿಂದ ಸುದ್ದಿ ಬಂತು. ಅಲ್ಲಿ ಒಬ್ಬ ಅತ್ಯಂತ ಬಡ ಮಹಿಳೆ ಇದ್ದಳು. ಆಕೆಗೆ ಯಾವುದೇ ದೊಡ್ಡ ಜ್ಞಾನವಿರಲಿಲ್ಲ, ಆದರೆ ಗಣೇಶನ ಮೇಲೆ ಅಪಾರ ಭಕ್ತಿ ಇತ್ತು. ಆ ದಿನ ಆಕೆ ಮುಂಜಾನೆಯಿಂದ ಏನೇನೂ ತಿನ್ನದೆ ಉಪವಾಸವಿದ್ದು ಸಂಜೆ ಚಂದ್ರನನ್ನು ನೋಡಿ ಗಣೇಶನಿಗೆ ಪ್ರಾರ್ಥನೆ ಸಲ್ಲಿಸಿ ವ್ರತ ಮುಗಿಸಿದ್ದಳು. ರಾಜಭಟರು ಆಕೆಯ ಬಳಿ ಹೋಗಿ ಇಂದ್ರದೇವರ ವಿಮಾನದ ಕಥೆಯನ್ನು ಹೇಳಿ ಆಕೆಯನ್ನು ರಾಜಮಹಲಿಗೆ ಕರೆತಂದರು. ಇಂದ್ರದೇವರು ಆ ಬಡ ಮಹಿಳೆಯನ್ನು ನೋಡಿ, ತಾಯಿ, ನೀನು ಆಚರಿಸಿದ ಸಂಕಷ್ಟಹರ ಚತುರ್ಥಿ ವ್ರತದ ಸ್ವಲ್ಪ ಪುಣ್ಯಫಲವನ್ನು ನನಗೆ ನೀಡಬಲ್ಲೆಯಾ ಎಂದು ವಿನಂತಿಸಿದರು. ಆ ಮಹಿಳೆಗೆ ಯಾವುದೇ ಸ್ವಾರ್ಥವಿರಲಿಲ್ಲ. ಆಕೆ ಮನಸ್ಸಿನಲ್ಲೇ ಗಣೇಶನನ್ನು ಸ್ಮರಿಸಿ, ವಿಘ್ನ ವಿನಾಯಕನೇ, ಈ ದೇವರಿಗೆ ನನ್ನ ವ್ರತದ ಫಲ ತಲುಪಲಿ ಎಂದು ತನ್ನ ಕೈಯಿಂದ ಸ್ವಲ್ಪ ನೀರನ್ನು ಇಂದ್ರನ ರಥದ ಮೇಲೆ ಪ್ರೋಕ್ಷಿಸಿದಳು. ಆಹಾ, ಎಂತಹ ಪವಾಡ! ಆಕೆ ನೀರು ಪ್ರೋಕ್ಷಿಸಿದ ತಕ್ಷಣವೇ ಇಂದ್ರನ ದಿವ್ಯ ವಿಮಾನವು ಮರಳಿ ತನ್ನ ಶಕ್ತಿಯನ್ನು ಪಡೆಯಿತು. ಕೋಟಿ ಸೂರ್ಯರಂತೆ ಪ್ರಕಾಶಮಾನವಾಗಿ ಬೆಳಗುತ್ತಾ ಸುಲಭವಾಗಿ ಆಕಾಶಕ್ಕೆ ಹಾರಿತು. ಇದನ್ನು ನೋಡಿದ ರಾಜ ಸುರಸೇನ ಮತ್ತು ರಾಜ್ಯದ ಪ್ರಜೆಗಳೆಲ್ಲರೂ ಆಶ್ಚರ್ಯಚಕಿತರಾದರು. ಅತ್ಯಂತ ಕಷ್ಟದಲ್ಲಿದ್ದ ಇಂದ್ರದೇವರಿಗೆ ದಾರಿ ತೋರಿಸಿದ ಶಕ್ತಿ ಸಂಕಷ್ಟಹರ ಚತುರ್ಥಿ ವ್ರತಕ್ಕಿದೆ. ನಾವೇನೇ ಕಷ್ಟದಲ್ಲಿದ್ದರೂ ವಿಘ್ನ ನಿವಾರಕ ಗಣೇಶನನ್ನು ಈ ದಿನ ಸದ್ಭಾವನೆಯಿಂದ ಪೂಜಿಸಿದರೆ ನಮ್ಮ ಜೀವನದ ಸಕಲ ವಿಘ್ನಗಳು, ಪಾಪಗಳು ದೂರವಾಗಿ ಸುಖ ಶಾಂತಿ ಸಿಗುತ್ತದೆ ಎಂಬುದು ಈ ಕಥೆಯ ಮೂಲ ಸಂದೇಶ. ಇವತ್ತು ಈ ಕತೆ ಕೇಳಿದ ನಿಮ್ಮಷ್ಟು ಅದೃಷ್ಟವಂತರು ಮತ್ತೊಬ್ಬರಿಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.